ರಾಜ್ಯ ಹೆದ್ದಾರಿಯ ಗುಣಮಟ್ಟತೆ ಪರಿಶೀಲನೆ ಮಾಡಿದ ಥರ್ಡ್ ಪಾರ್ಟಿ ಅಧಿಕಾರಿಗಳು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಒಳ್ಳೆಯ ರಸ್ತೆ ನಿರ್ಮಿಸಲು ಸಲಹೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ನಿಂಬರ್ಗಾ ಮಾಡಿಯಾಳ ಮಧ್ಯದಲ್ಲಿ ನಿರ್ಮಾಣವಾಗುತ್ತಿರುವ ರಾಜ್ಯ ಹೆದ್ದಾರಿ ಕಾಮಗಾರಿಯನ್ನ ಗುಣಮಟ್ಟತೆಯಿಂದ ನಿರ್ಮಿಸಬೇಕೆಂದು ಪಿಡಬ್ಲ್ಯೂಡಿ ಇಇ ಸುಭಾಷ್ ಶಿಕ್ಷಣಕರ್ ಗುತ್ತಿಗೆದಾರರಿಗೆ ತಾಕತ್ತು ಮಾಡಿದರು. ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಹೆದ್ದಾರಿ ಕಾಮಗಾರಿಯನ್ನ ನಿರ್ಮಿಸಲಾಗುತ್ತಿದೆ. ಆದರೆ ಸ್ಥಳೀಯರು ರಸ್ತೆ ಕಾಮಗಾರಿಯು ಕಳಪೆ ಮಟ್ಟದಿಂದ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಸಂಬಂಧಪಟ್ಟ ಇಲಾಖೆ ಮತ್ತು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದರಿಂದ ಇಲಾಖೆಯು ರಸ್ತೆಯ ಗುಣಮಟ್ಟತೆಯನ್ನು ಪರಿಶೀಲನೆ ಮಾಡಲು ಥರ್ಡ್ ಪಾರ್ಟಿ ಅಧಿಕಾರಿಗಳನ್ನು ಕಳುಹಿಸಿಕೊಟ್ಟಿದೆ. ರಸ್ತೆಯ ವ್ಯಾಪ್ತಿಯಲ್ಲಿ ಬರುವ ವಿದ್ಯುತ್ ಕಂಬ ಮತ್ತು ರಸ್ತೆ ಬದಿಯ ಮರಗಳನ್ನು ತೆರವುಗೊಳಿಸಲು ಆಯಾ ಇಲಾಖೆಗೆ ಪತ್ರ ಬರೆಯಲಾಗಿದೆ. 2 ಹಳೆಯ ಸೇತುವೆಗಳ ಅಂದಾಜು ಪಟ್ಟಿಯಲ್ಲಿ ಇರುವುದಿಲ್ಲ. ಅವುಗಳನ್ನು ದುರಸ್ತಿ ಮಾಡಿ ಕಾಮಗಾರಿಯಲ್ಲಿ ಮಾಡಲಾಗುತ್ತಿದೆ. ರಸ್ತೆಯ ಅಗಲ 8.5 ಮೀಟರ್ ಇದ್ದು ಇದರಲ್ಲಿ ಡಾಂಬರೀಕರಣ 5.5 ಮೀಟರ್ ನಿರ್ಮಾಣ ಮಾಡಲಾಗುತ್ತಿದೆ. ಕಾಮಗಾರಿಯಲ್ಲಿ ಲೋಪದೋಷವಿದ್ದು ಗುತ್ತಿಗೆದಾರರು ಸರಿಪಡಿಸಿ ಮಾಡಬೇಕೆಂದು ವಿವರಿಸಿದರು. ಶ್ರೀಚಂದ್ರದಿಂದ ಗಡಿ ಗ್ರಾಮ ನಿಂಬಾಳ ಗ್ರಾಮದವರೆಗೆ ರಾಜ್ಯ ಹೆದ್ದಾರಿಯನ್ನ ನಿರ್ಮಿಸಲಾಗುತ್ತಿದೆ. ಆದರೆ ಗುಣಮಟ್ಟತೆಯಿಂದ ಮಾಡುತ್ತಿಲ್ಲ. ಕಂಕರ್ ಅಂದಾಜು ಪಟ್ಟಿಯಂತೆ ಹಾಕುತ್ತಿಲ್ಲ. ರಸ್ತೆಗೆ ನೀರು ಸಿಂಪಡಣೆ ಸರಿಯಾಗಿ ಮಾಡುತ್ತಿಲ್ಲ ಎಂದು ನಿಂಬರ್ಗಾ ಸರ್ವೆ ಸಮಾಜ ಕಲ್ಯಾಣ ಅಧ್ಯಕ್ಷ ವೇಟಲ್ ಕೋಣೇಕರ್ ಪಿಡಬ್ಲ್ಯೂಡಿ ಇಲಾಖೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಕಳೆದ ತಿಂಗಳು ದೂರು ನೀಡಿದ್ದರಿಂದ ಪರಿಶೀಲನೆ ಮಾಡಲಾಯಿತು. ಪಿಎಂಸಿ ಪರವಾಗಿ ಸುನಿಲ್ ನಾಗೂರ್, ಕಾಮಗಾರಿ ಗುಣಮಟ್ಟತೆ ಶಾಖಾಧಿಕಾರಿ, ಗುತ್ತಿಗೆದಾರ ಪರವಾಗಿ ರಾಜಶೇಖರ್ ಬುದ್ಧಿವಂತ್, ಆಳಂದ ಎಇಇ ಆನಂದ್, ಜೆಇ ಸುನಿಲ್, ದೂರುದಾರ ವೇಟಲ್ ಕೋಣೆಕಟ್, ಚಂದ್ರಕಾಂತ್ ದುಗೊಂಡ, ಪರಮೇಶ್ವರ್ ಈಗ ಇದು ಎಕ್ಸಿಸ್ಟಿಂಗ್ ಇದಿತ್ತು. ಇದು ಎಷ್ಟು 5.5 5.5 BT ಇತ್ತು. ಈಗ ಅದು ತೆಗೆದು ಈಗ ವೈಡನಿಂಗ್ ಮಾಡ್ಕೊಂಡಿರೇನು? ಈ ಟೋಟಲ್ ಈಗ ಕ್ಯಾರೇಜ್ ಬಿಟ್ಟು ಎಷ್ಟಾಗ್ಯದ? 5.5 ಮೊದ್ಲು ಎಷ್ಟಿತ್ತು? 5.5 ಫುಲ್ ಡ್ಯಾಮೇಜ್ ಇತ್ತು. ರೀಕನ್ಸ್ಟ್ರಕ್ಷನ್ ಮಾಡಿದ್ವಿ. ವೈಡನಿಂಗ್ ಎಲ್ಲಿ ಮಾಡ್ಕೊಂಡಿರಿ ಮತ್ತೆ? ಸರ್ ಅಂದ್ರೆ GSF ಫಸ್ಟ್ ಲೇಯರ್ ಅಷ್ಟೇ ಬಾಕ್ಸ್ ಒಳಗೆ ಅದ ಸರ್. BT ಅಷ್ಟೇ ಫಸ್ಟ್ ಲೇಯರ್ ಬಾಕ್ಸ್. BT 8.5 ಏನ ಬರದಲ್ರಿ ಫಾರ್ಮೇಷನ್. ಬಂಧುಗಳೇ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬರ್ಗಾ ಗ್ರಾಮದಿಂದ ಮಾಡ್ಯಾಳ ಗ್ರಾಮದವರೆಗೂ ಸ್ಟೇಟ್ ಹೈವೇ ರಸ್ತೆ ನಿರ್ಮಾಣ ಮಾಡುತ್ತಿದ್ದು, ಈ ನಿರ್ಮಾಣ ಕಾಮಗಾರಿಯನ್ನು PWD ಇಲಾಖೆ ವತಿಯಿಂದ ನಿರ್ಮಿಸುತ್ತಿದ್ದಾರೆ. ಈ ರಸ್ತೆ 8 ಕಿಲೋಮೀಟರ್ ರಸ್ತೆ ಆಗಿದ್ದು ಇದರ ಅನುದಾನ 25 ಕೋಟಿ ಆಗಿರುತ್ತದೆ. ಇಷ್ಟು ಅನುದಾನ ಇದ್ದರೂ ಸಹಿತ ಈ ರಸ್ತೆಯನ್ನು ಕಳಪೆ ಕಾಮಗಾರಿಯಿಂದ ಮಾಡುತ್ತಿದ್ದಾರೆ. ಈ ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ಅಂತೇಳಿ ನಾವು ಅನೇಕ ಸಲ EE, AEE ಮತ್ತು SC, CE ಎಲ್ಲ ಅಧಿಕಾರಿಗಳು, ಮೇಲಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ಥರ ಸ್ಪಂದನೆ ನೀಡಿಲ್ಲ. ಮತ್ತು ಈ ರಸ್ತೆಯಲ್ಲಿ ಬರ್ತಕ್ಕಂಥ ವಿದ್ಯುತ್ ಕಂಬಗಳು ತೆರವುಗೊಳಿಸಿರುವುದಿಲ್ಲ, ಮತ್ತು ಗಿಡ ಮರಗಳು ತೆರವುಗೊಳಿಸಿರುವುದಿಲ್ಲ, ಮತ್ತು ಹಳೆ ಫೂಲ್ಗಳು ತೆರವುಗೊಳಿಸದೇ ಹಳೆ ಫೂಲ್ಗಳ ಮೇಲೇ ಕಂಕರು ಮತ್ತು ಮುರುಮು ಹಾಕಿ ಸಮತೋಲನ ಮಾಡುತ್ತಿದ್ದಾರೆ. ಆಯಿತು, ಇಲ್ಲಿ ಏನು ಹಳೆ ಫೂಲ್ ಪಕ್ಕದಲ್ಲಿ ನೀರಿಂದ ಪೈಪ್ಲೈನ್ಗಳು ತೆರವುಗೊಳಿಸಿರುವುದಿಲ್ಲ. ಹೀಗಾಗಿ ಈ ಕಾಮಗಾರಿ ಸಂಪೂರ್ಣ ಕಳಪೆ ಕಾಮಗಾರಿ ಆಗಿರೋದ್ರಿಂದ ನಾವಿದನ್ನು ಉಗ್ರವಾಗಿ ವಿರೋಧಿಸುತ್ತೇವೆ. ಒಂದು ವಾರದೊಳಗೆ ಇದನ್ನು ಕಳಪೆ ಕಾಮಗಾರಿಯನ್ನು ತೆರವುಗೊಳಿಸಿ ಸಂಪೂರ್ಣ ಗುಣಮಟ್ಟದ ಕಾಮಗಾರಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಸ್ವರೂಪ ಹೋರಾಟವನ್ನು ನಿಂಬರ ಗ್ರಾಮದಲ್ಲಿ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಈ ಮೂಲಕ ನಾನು ಸ್ಪಷ್ಟಪಡಿಸುತ್ತೇನೆ. ನನ್ನ ಹೆಸರು ವಿಠಲ್ ಸಿ ಕೋಣೇಕರ್, ಸರ್ವ ಸಮಾಜ ಕಲ್ಯಾಣ ಸಮಿತಿಯ ಜಿಲ್ಲಾ ಅಧ್ಯಕ್ಷ. ಶಿವಗೊಂಡಗೋಳ್, ಪ್ರಕಾಶ್ ಸೋದಯ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅರ್ಜುನ್ ಬಂಡೆ, C9 ಕನ್ನಡ, ಆಳಂದ.